ನಮಸ್ತೆ ಕರುನಾಡು. ನಮ್ಮ ಉತ್ತರ ಕರ್ನಾಟಕದ ಸನ್ಮಾನ್ಯ ಶಾಸಕರೊಬ್ಬರು ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯ ರಚಿಸುವ ಕುರಿತು ಮಾನ್ಯ ರಾಷ್ಟ್ರಪತಿ ಹಾಗೂ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದ ಕಾರಣ ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯದ ಕೂಗು ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ಅಖಂಡ ಕನ್ನಡ ನಾಡಿನ ಏಕೀಕರಣಕ್ಕಾಗಿ ಪ್ರಾಮಾಣಿಕವಾಗಿ ಶ್ರಮಿಸಿದ ಉತ್ತರ ಕರ್ನಾಟಕದ ಹಲವಾರು ಹೋರಾಟಗಾರರ ತ್ಯಾಗವನ್ನು ಬಲಿಕೊಟ್ಟು ಕನ್ನಡ ನಾಡನ್ನು ಇಬ್ಬಾಗ ಮಾಡಿ ಹೊಸ ರಾಜ್ಯ ಸೃಷ್ಟಿಸುವುದು ಅದೆಷ್ಟು ಪ್ರಸ್ತುತ. ದೂರದೃಷ್ಟಿಯ ಕೊರತೆ, ಐತಿಹಾಸಿಕ ನ್ಯಾಯಕ್ಕೆ ಧಕ್ಕೆ ಹಾಗೂ ರಾಜ್ಯದ ಸಮಗ್ರತೆಗೆ ಅಪಾಯವನ್ನುಂಟು ಮಾಡಬಹುದಾದ ಈ ನಿರ್ಧಾರ ಎಷ್ಟರ ಮಟ್ಟಿಗೆ ಸರಿ? ದಕ್ಷಿಣ ಕರ್ನಾಟಕಕ್ಕಿಂತ ಉತ್ತರ ಕರ್ನಾಟಕ ಅಭಿವೃದ್ಧಿಯಲ್ಲಿ ಹಿಂದೆ ಇರುವುದಕ್ಕೆ ಕಾರಣಗಳೇನು? ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯ ನಿರ್ಮಾಣವಾದರೆ ಅಭಿವೃದ್ಧಿ ಸಾಧ್ಯವಿದೆಯೇ? ಇಲ್ಲಿಯವರೆಗೂ ಪ್ರತ್ಯೇಕ ರಾಜ್ಯಗಳಾಗಿ ಬೇರ್ಪಟ್ಟ ರಾಜ್ಯಗಳು ಎಷ್ಟು ಅಭಿವೃದ್ಧಿಯಾಗಿವೆ ಎಂಬ ಬಗ್ಗೆ ಚರ್ಚಿಸೋಣ. ನೀವಿನ್ನೂ ಕರುನಾಡ ಕುಸುಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ. ಪ್ರಿಯ ಸಹೃದಯಿ ಕನ್ನಡಿಗರೇ, ಭಾರತದಂತಹ ವೈವಿಧ್ಯಮಯ ದೇಶದಲ್ಲಿ ಹೊಸ ರಾಜ್ಯಗಳ ಸೃಷ್ಟಿಯ ಬೇಡಿಕೆಗಳು ಆಗಾಗ್ಗೆ ಕೇಳಿಬರುತ್ತವೆ. ಕರ್ನಾಟಕ ರಾಜ್ಯವನ್ನು ಇಬ್ಬಾಗ ಮಾಡಿ ಹೊಸ ರಾಜ್ಯವನ್ನು ಸೃಷ್ಟಿಸುವ ಪ್ರಸ್ತಾಪವೂ ಕೂಡ ಪ್ರಾದೇಶಿಕ ಅಸಮತೋಲನ, ಆಡಳಿತಾತ್ಮಕ ದಕ್ಷತೆ ಹಾಗೂ ಸ್ಥಳೀಯ ಆಕಾಂಕ್ಷೆಗಳಂತಹ ಕಾರಣಗಳ ಮೇಲೆ ನಿಂತಿದೆ. ಆದರೆ ಈ ವಿಭಜನೆಯ ಪ್ರಸ್ತಾಪವು ದೂರದೃಷ್ಟಿಯ ಕೊರತೆ, ಐತಿಹಾಸಿಕ ನ್ಯಾಯಕ್ಕೆ ಧಕ್ಕೆ ಹಾಗೂ ರಾಜ್ಯದ ಸಮಗ್ರತೆಗೆ ಅಪಾಯವನ್ನುಂಟು ಮಾಡುವ ಸಾಧ್ಯತೆ ಇದೆ. ವಿಭಜನೆ ಎಂಬುದು ತಾತ್ಕಾಲಿಕ ರಾಜಕೀಯ ಪರಿಹಾರವೇ ಹೊರತು ಶಾಶ್ವತ ಪ್ರಗತಿಯ ಮಾರ್ಗವಲ್ಲ. 1956ರಲ್ಲಿಯೇ ನೀರಾವರಿ, ಕೈಗಾರಿಕೆ ಮತ್ತು ಸಾರಿಗೆ ವ್ಯವಸ್ಥೆಗಳನ್ನು ಬಲಪಡಿಸುವಂತಹ ಯೋಜನೆಗಳ ಮೂಲಕ ದೂರದೃಷ್ಟಿ ಹೊಂದಿದ್ದಂತಹ ಎಸ್ ನಿಜಲಿಂಗಪ್ಪರವರನ್ನು ಅಖಂಡ ಕರ್ನಾಟಕಕ್ಕೆ ಮೊದಲ ಮುಖ್ಯಮಂತ್ರಿಗಳನ್ನಾಗಿ ನೀಡಿದ ಉತ್ತರ ಕರ್ನಾಟಕ ಅಭಿವೃದ್ಧಿಯಲ್ಲಿ ಹಿಂದೆ ಉಳಿಯಲು ಕಾರಣ ಯಾರು? ನಮ್ಮನ್ನಾಳುತ್ತಿರುವ ಜನಪ್ರತಿನಿಧಿಗಳಲ್ಲದೆ ಮತ್ತಿನ್ನಾರು ಈ ಪ್ರದೇಶವನ್ನು ಅಭಿವೃದ್ಧಿಗೊಳಿಸಬೇಕು. ಆದರೆ ನಮ್ಮನ್ನು ಪ್ರತಿನಿಧಿಸುವ ಜನಪ್ರತಿನಿಧಿಗಳಲ್ಲಿ ಬೆರಳೆಣಿಕೆಯಷ್ಟು ಜನರನ್ನು ಬಿಟ್ಟರೆ ವಿಧಾನಸೌಧದಲ್ಲಿ ಪ್ರಾಮಾಣಿಕವಾಗಿ ಧ್ವನಿ ಎತ್ತದೆ ತಮ್ಮ ತಮ್ಮ ವೈಯಕ್ತಿಕ ಅಭಿಲಾಷೆಗಳಲ್ಲಿ ತೊಡಗಿಕೊಂಡಿದ್ದರೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಸಾಧ್ಯವೇ? ಎಸ್ ನಿಜಲಿಂಗಪ್ಪ, ಬಿಡಿ ಜತ್ತಿ, ಎಸ್ಆರ್ ಕಂಠಿ, ಎಸ್ಆರ್ ಬೊಮ್ಮಾಯಿ, ವೀರೇಂದ್ರ ಪಾಟೀಲ್, ಜಗದೀಶ್ ಶೆಟ್ಟರ್, ಧರ್ಮಸಿಂಗ್, ಬಸವರಾಜ ಬೊಮ್ಮಾಯಿಯವರಂತಹ ಅನೇಕ ಉತ್ತರ ಕರ್ನಾಟಕದ ರಾಜಕೀಯ ಪ್ರಮುಖರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿದ್ದರೂ ಸಹ ಉತ್ತರ ಕರ್ನಾಟಕ ಇಂದಿಗೂ ಹಿಂದುಳಿದಿರುವುದು ಶೋಚನೀಯ. ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯ ಬೇಕು ಎನ್ನುವವರು ಒಮ್ಮೆ ಕನ್ನಡ ನಾಡಿನ ಏಕೀಕರಣದ ಇತಿಹಾಸವನ್ನು ಅವಲೋಕಿಸಿಕೊಳ್ಳಿ. ಏಕೆಂದರೆ ಅಖಂಡ ಕನ್ನಡ ನಾಡಿನ ಏಕೀಕರಣಕ್ಕಾಗಿ ಪ್ರಾಮಾಣಿಕವಾಗಿ ಶ್ರಮಿಸಿ ಕನ್ನಡ ನಾಡನ್ನು ಕಟ್ಟಿದ ಬಹುತೇಕ ಹೋರಾಟಗಾರರು ನಮ್ಮ ಉತ್ತರ ಕರ್ನಾಟಕ ಭಾಗದವರು. ಆದರೆ ನಾವು ಇಂದು ಉತ್ತರ ಕರ್ನಾಟಕದ ಹಲವಾರು ಹಿರಿಯ ಹೋರಾಟಗಾರರ ಶ್ರಮ ಮತ್ತು ತ್ಯಾಗವನ್ನು ಬಲಿಕೊಟ್ಟು ಅಭಿವೃದ್ಧಿಯಲ್ಲಿ ಹಿಂದೆ ಉಳಿದಿದೆ ಎಂಬ ಕಾರಣ ನೀಡಿ ಈ ನಾಡನ್ನು ಒಡೆಯಲು ಪ್ರಯತ್ನಿಸುತ್ತಿರುವ ಕೆಲವು ಶಕ್ತಿಗಳಿಗೆ ನಾವು ಪೂರಕವೆಂಬಂತೆ ಕೈಜೋಡಿಸುವುದು ಎಷ್ಟು ಸರಿ? ಕದಂಬ, ಚಾಲುಕ್ಯ, ರಾಷ್ಟ್ರಕೂಟ, ವಿಜಯನಗರದಂತಹ ಪ್ರಬಲ ರಾಜಮನೆತನಗಳನ್ನು, ಪಂಪ, ಪೊನ್ನ, ರನ್ನರಂತಹ ಕವಿಶ್ರೇಷ್ಠರನ್ನು, ವಚನ ಪರಂಪರೆಯ ಮೂಲಕ ಸಮಾನತೆ ಮತ್ತು ಕಾಯಕ ತತ್ವಗಳನ್ನು, ದಾಸ ಸಾಹಿತ್ಯದ ಮೂಲಕ ಸಮಾನತೆಯ ಸಾಮಾಜಿಕ ಚಿಂತನೆಗಳನ್ನು ಪ್ರಪಂಚಕ್ಕೆ ನೀಡುವುದರೊಂದಿಗೆ ಉತ್ತರ ಕರ್ನಾಟಕ ಕನ್ನಡ ನಾಡಿನ ಇತಿಹಾಸದ ಬಹುತೇಕ ಪುಟಗಳನ್ನು ತನ್ನದಾಗಿಸಿಕೊಂಡಿದೆ. ಅಲ್ಲದೆ ಕನ್ನಡ ನಾಡಿನ ಏಕೀಕರಣದ ಕೂಗನ್ನು ಸಾಕಾರಗೊಳಿಸುವಲ್ಲಿ ಶ್ರಮಿಸಿದ ಕನ್ನಡ ಕುಲ ಪುರೋಹಿತರಾದ ಆಲೂರು ವೆಂಕಟರಾಯರು, ಕನ್ನಡವನ್ನು ಕಟ್ಟಿ ಬೆಳೆಸುವಲ್ಲಿ ಪ್ರಮುಖರಾದ ಡೆಪ್ಯೂಟಿ ಚನ್ನಬಸಪ್ಪ, ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ, ಕರ್ನಾಟಕ ವಿದ್ಯಾವರ್ಧಕ ಸಂಘದ ಸ್ಥಾಪಕರಲ್ಲಿ ಒಬ್ಬರಾದ ರಾಹ ದೇಶಪಾಂಡೆ, ಮುಂಬೈ ಕರ್ನಾಟಕದ ಭಾಗದಲ್ಲಿ ಚಳುವಳಿಯನ್ನು ಮುನ್ನಡೆಸಿದ ಸಿದ್ದಪ್ಪ ಕಂಬಳಿ, ಕರ್ನಾಟಕದ ವಿವಿಧ ಭಾಗಗಳನ್ನು ಕೂಡಿಸುವಲ್ಲಿ ಶ್ರಮಿಸಿದ ಎಜೆ ದೊಡ್ಡಮೇಟಿ, ಸಾಹಿತಿಗಳಾದ ಪಾಟೀಲ್ ಪುಟ್ಟಪ್ಪ, ದ.ರಾ. ಬೇಂದ್ರೆ, ವಿಕ್ರು ಗೋಕಾಕ್ ಮುಂತಾದ ಪ್ರಮುಖ ಹಿರಿಯ ಹೋರಾಟಗಾರರೆಲ್ಲರೂ ಇಂದಿನ ಉತ್ತರ ಕರ್ನಾಟಕ ಭಾಗಕ್ಕೆ ಸೇರಿದವರು. ಈ ವ್ಯಕ್ತಿಗಳು ತಮ್ಮ ನಾಯಕತ್ವ, ಬರಹ ಮತ್ತು ಭಾಷಣಗಳ ಮೂಲಕ ವಿವಿಧ ಪ್ರಾಂತ್ಯಗಳಲ್ಲಿ ಹಂಚಿ ಹೋಗಿದ್ದ ಕನ್ನಡಿಗರನ್ನು ಒಂದುಗೂಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವ ಮೂಲಕ 1956ರ ನವೆಂಬರ್ 1ರಂದು ಅಖಂಡ ಕರ್ನಾಟಕ ನಿರ್ಮಿಸುವಲ್ಲಿ ಯಶಸ್ವಿಯಾದರು. ಕರ್ನಾಟಕ ರಾಜ್ಯದ ಏಕೀಕರಣವು ಕೇವಲ ಆಡಳಿತಾತ್ಮಕ ಅನುಕೂಲಕ್ಕಾಗಿ ಆದ ಒಂದು ಹೊಂದಾಣಿಕೆಯಲ್ಲ. ಅದು ದಶಕಗಳ ಕಾಲ ನಡೆದ ಭಾಷಾ ಮತ್ತು ಸಂಸ್ಕೃತಿ ಚಳುವಳಿಯ ಫಲವಾಗಿ ಕನ್ನಡಿಗರು ತಮ್ಮ ಭಾಷೆ ಮತ್ತು ಅಸ್ಮಿತೆಯನ್ನು ರಕ್ಷಿಸಲು ಒಂದಾದಂತಹ ಬಹುದೊಡ್ಡ ಶಕ್ತಿ. ವಿಭಜನೆಯು ಈ ಐತಿಹಾಸಿಕ ಸಾಧನೆಗೆ ಮಾಡಿದ ಅಪಮಾನವಾಗುತ್ತದೆ. ರಾಜ್ಯವನ್ನು ತುಂಡರಿಸುವುದರಿಂದ ಸಾಂಸ್ಕೃತಿಕ ಮತ್ತು ಭಾಷಿಕ ಏಕತೆ ಛಿದ್ರವಾಗುತ್ತದೆ. ಹೊಸ ರಾಜ್ಯವು ಗಡಿ, ನದಿ ನೀರು ಮತ್ತು ಸಂಪನ್ಮೂಲಗಳ ಹಂಚಿಕೆಯ ಕುರಿತು ಮತ್ತಷ್ಟು ದೀರ್ಘಕಾಲದ ವಿವಾದಗಳಿಗೆ ನಾಂದಿ ಹಾಡಬಹುದು. ಇದು ಅಭಿವೃದ್ಧಿಯ ವೇಗವನ್ನು ಕುಂಠಿತಗೊಳಿಸುತ್ತದೆ. ವಿಭಜನೆಯಿಂದಾಗಿ ಸೃಷ್ಟಿಯಾಗುವ ಆರ್ಥಿಕ ಹೊರೆ ಹಾಗೂ ಆಡಳಿತಾತ್ಮಕ ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ. ಹೊಸ ರಾಜಧಾನಿ,
ವಿಧಾನಸೌಧ, ಸಚಿವಾಲಯಗಳು ಮತ್ತು ಸಂಪೂರ್ಣ ಹೊಸ ಆಡಳಿತ ವ್ಯವಸ್ಥೆಗಳನ್ನು ನಿರ್ಮಿಸಲು ಸಾವಿರಾರು ಕೋಟಿ ರೂಪಾಯಿಗಳ ವೆಚ್ಚವಾಗುತ್ತದೆ. ಈ ಹಣವನ್ನು ಪ್ರಾದೇಶಿಕ ಅಭಿವೃದ್ಧಿ, ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ಬಳಸುವುದರಿಂದ ಹೆಚ್ಚು ಪ್ರಯೋಜನವಾಗುತ್ತದೆ. ಹೊಸ ರಾಜ್ಯಗಳು ಸೃಷ್ಟಿಯಾದ ತಕ್ಷಣವೇ ಅಭಿವೃದ್ಧಿ ಸಾಧಿಸಿಲ್ಲ ಎಂಬುದಕ್ಕೆ ಇತರ ರಾಜ್ಯಗಳ ಹಲವಾರು ಉದಾಹರಣೆಗಳು ನಮ್ಮ ಮುಂದಿವೆ. ಆರ್ಥಿಕವಾಗಿ ದುರ್ಬಲವಾದ ಹೊಸ ರಾಜ್ಯವು ಕೇಂದ್ರ ಸರ್ಕಾರದ ಸಹಾಯದ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗಬೇಕಾಗುತ್ತದೆ. ಇದರಿಂದ ರಾಜ್ಯದ ಹಣಕಾಸು ಸ್ವಾಯತ್ತತೆ ಕಡಿಮೆಯಾಗುತ್ತದೆ. ಚಿಕ್ಕ ರಾಜ್ಯವು ಉತ್ತಮ ಆಡಳಿತ ಮತ್ತು ತ್ವರಿತಗತಿಯ ಅಭಿವೃದ್ಧಿಗೆ ಕಾರಣವಾಗುತ್ತದೆ ಎಂಬುದು ರಾಜ್ಯ ವಿಭಜನೆಯ ಬೇಡಿಕೆಯ ಇಂದಿನ ಪ್ರಮುಖ ತರ್ಕವಾಗಿದೆ. ಆದರೆ ಕಳೆದ ಕೆಲವು ದಶಕಗಳಲ್ಲಿ ಅಸ್ತಿತ್ವಕ್ಕೆ ಬಂದ ಹೊಸ ರಾಜ್ಯಗಳ ವಾಸ್ತವಿಕ ಪ್ರಗತಿಯನ್ನು ಅವಲೋಕಿಸಿದಾಗ ವಿಭಜನೆಯು ಕೇವಲ ಒಂದು ರಾಜಕೀಯ ಮತ್ತು ಭಾವನಾತ್ಮಕ ಪ್ರಕ್ರಿಯೆಯ ಹೊರತು ಸಾರ್ವತ್ರಿಕ ಅಭಿವೃದ್ಧಿಯ ಸೂತ್ರವಲ್ಲ ಎಂಬುದು ಸ್ಪಷ್ಟವಾಗುತ್ತದೆ. 2014ರಲ್ಲಿ ಆಂಧ್ರ ಪ್ರದೇಶದಿಂದ ಬೇರ್ಪಟ್ಟು ತೆಲಂಗಾಣವು ಹೊಸ ರಾಜ್ಯವಾಯಿತು. ಹೈದರಾಬಾದ್ನಂತಹ ಬೃಹತ್ ಐಟಿ ಮತ್ತು ಸೇವಾ ವಲಯದ ಕ್ಷೇತ್ರವು ತೆಲಂಗಾಣಕ್ಕೆ ಹೋದ ಕಾರಣ ತೆಲಂಗಾಣವು ತಲಾವಾರು ರಾಜ್ಯ ದೇಶೀಯ ಉತ್ಪನ್ನದಲ್ಲಿ ಮುನ್ನಡೆ ಸಾಧಿಸಿತು. 2023-24ರ ದತ್ತಾಂಶದ ಪ್ರಕಾರ ತೆಲಂಗಾಣದ ತಲಾವಾರು ಜಿಎಸ್ಡಿಪಿ ಆಂಧ್ರ ಪ್ರದೇಶಕ್ಕಿಂತ 1.31 ಪಟ್ಟು ಹೆಚ್ಚಿದೆ. ಇದು ತೆಲಂಗಾಣದ ಒಂದು ಆರ್ಥಿಕ ಯಶಸ್ಸು ಎನ್ನುವುದಕ್ಕಿಂತ ಇದರಲ್ಲಿ ಹೈದರಾಬಾದ್ ನಗರವೇ ಬಹು ಪಾಲುದಾರ ಎಂಬುದನ್ನು ನಾವು ಗಮನಿಸಬೇಕಾಗಿದೆ. ವಿಭಜನೆಯಾದ 10 ವರ್ಷಗಳ ನಂತರವೂ ಸಹ ಆಸ್ತಿ ವಿಭಜನೆ, ವಿಶ್ವವಿದ್ಯಾನಿಲಯಗಳ ಸ್ಥಾಪನೆ ಹಾಗೂ ನದಿ ನೀರಿನ ಹಂಚಿಕೆಯಂತಹ ಪ್ರಮುಖ ವಿಷಯಗಳು ಇನ್ನೂ ದೀರ್ಘಾವಧಿಯ ವಿವಾದಗಳಾಗಿ ಎರಡೂ ರಾಜ್ಯಗಳಲ್ಲಿ ಬಂಡವಾಳ ಹೂಡಿಕೆ ಮತ್ತು ಅಭಿವೃದ್ಧಿ ಯೋಜನೆಗಳ ವೇಗವನ್ನು ಕುಂಠಿತಗೊಳಿಸಿವೆ. 2000ನೇ ಇಸ್ವಿಯಲ್ಲಿ ಜಾರ್ಖಂಡ್ ಅನ್ನು ರಚಿಸಲು ಬಿಹಾರವನ್ನು ವಿಭಜಿಸಿದಾಗ ಆದ ಪರಿಣಾಮಗಳು ಇನ್ನಷ್ಟು ಹೊಸ ಸವಾಲುಗಳನ್ನು ತಂದೊಡ್ಡಿದವು. ವಿಭಜನೆಯ ಪರಿಣಾಮವಾಗಿ ಬಿಹಾರವು ತನ್ನ ಒಟ್ಟು ಕೈಗಾರಿಕಾ ಘಟಕಗಳಲ್ಲಿ ಮುಕ್ಕಾಲು ಭಾಗವನ್ನು ಮತ್ತು ಆದಾಯದ ಮೂಲದಲ್ಲಿ ಸುಮಾರು 60% ಕಳೆದುಕೊಂಡಿತು. ಇದರಿಂದ ಬಿಹಾರವು ತಕ್ಷಣವೇ ಕೃಷಿ ಆಧಾರಿತ, ಹೆಚ್ಚಿನ ಜನಸಂಖ್ಯೆಯುಳ್ಳ ಮತ್ತು ದುರ್ಬಲ ಕೈಗಾರಿಕಾ ನೆಲೆಯನ್ನು ಹೊಂದಿರುವ ರಾಜ್ಯವಾಗಿ ಬದಲಾಯಿತು. ವಿಭಜನೆಯಿಂದಾಗಿ ಬಿಹಾರವು ಸಂಪೂರ್ಣವಾಗಿ ಮತ್ತು ಸಾಪೇಕ್ಷವಾಗಿ ಬಡವಾಯಿತು ಎಂಬ ವಿಶ್ಲೇಷಣೆಗಳಿವೆ. ಬಿಹಾರವು ಅಂದಿನಿಂದ ವಿಶೇಷ ಸ್ಥಾನಮಾನಕ್ಕಾಗಿ ಕೇಂದ್ರದ ಮೇಲೆ ಹೆಚ್ಚು ಅವಲಂಬಿತವಾಗಿದೆ. ಜಾರ್ಖಂಡ್ ಖನಿಜ ಸಂಪತ್ತನ್ನು ಹೊಂದಿದ್ದರೂ ವಿಭಜನೆಯ ನಂತರ ತಕ್ಷಣವೇ ಅಭಿವೃದ್ಧಿಯ ನಿರೀಕ್ಷೆಗಳು ಈಡೇರಲಿಲ್ಲ. ಸೂಕ್ತ ಯೋಜನೆ, ದಕ್ಷ ಆಡಳಿತ ಮತ್ತು ಸಂಪನ್ಮೂಲಗಳ ಸರಿಯಾದ ಬಳಕೆಯ ಕೊರತೆಯು ಅಭಿವೃದ್ಧಿಯನ್ನು ಕುಂಠಿತಗೊಳಿಸಿತು. ಜಾರ್ಖಂಡ್ ಮತ್ತು ಬಿಹಾರ ರಾಜ್ಯಗಳು ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ದೇಶದಲ್ಲಿ ಅತ್ಯಂತ ಕೆಳಮಟ್ಟದಲ್ಲಿ ಉಳಿದಿವೆ. ವಿಭಜನೆಗೆ ಮುಖ್ಯ ಕಾರಣವಾದ ಪ್ರಾದೇಶಿಕ ಅಸಮತೋಲನವು ವಿಭಜನೆಯ ನಂತರವೂ ಸಂಪೂರ್ಣವಾಗಿ ನಿವಾರಣೆಯಾಗುವುದಿಲ್ಲ. ರಾಜ್ಯವನ್ನು ಇಬ್ಬಾಗ ಮಾಡಿದರೂ ಸಹ ಆರ್ಥಿಕವಾಗಿ ಹಿಂದುಳಿದ ಜಿಲ್ಲೆಗಳು ಮತ್ತು ಮುಂದುವರೆದ ಜಿಲ್ಲೆಗಳ ನಡುವಿನ ಅಂತರವು ಹೊಸ ರಾಜ್ಯದಲ್ಲಿಯೂ ಮುಂದುವರಿಯುತ್ತದೆ. ಗಾತ್ರವು ಚಿಕ್ಕದಾದ ತಕ್ಷಣ ಆಡಳಿತವು ಸ್ವಯಂಚಾಲಿತವಾಗಿ ಉತ್ತಮವಾಗುವುದಿಲ್ಲ. ಬದಲಿಗೆ ಸ್ಥಳೀಯ ರಾಜಕೀಯವು ಇನ್ನಷ್ಟು ಪ್ರಬಲವಾಗುತ್ತದೆ ಮತ್ತು ಸಣ್ಣ ರಾಜ್ಯಗಳಲ್ಲಿನ ಸೀಮಿತ ಆರ್ಥಿಕ ಅವಕಾಶಗಳು ಮತ್ತು ಸಂಪನ್ಮೂಲಗಳಿಗಾಗಿನ ಸ್ಪರ್ಧೆಯು ಹೊಸ ರೀತಿಯ ಪ್ರಾದೇಶಿಕ ರಾಜಕೀಯ ಮತ್ತು ಭ್ರಷ್ಟಾಚಾರಕ್ಕೆ ಕಾರಣವಾಗಬಹುದು. ಇಂದಿನ ದೊಡ್ಡ ರಾಜ್ಯದ ಭಾಗವಾಗಿದ್ದಾಗ ಸಿಗುತ್ತಿದ್ದ ವಿಶಾಲವಾದ ಮಾರುಕಟ್ಟೆ ಮತ್ತು ಸಮಗ್ರ ಮೂಲ ಸೌಕರ್ಯದ ಪ್ರಯೋಜನವನ್ನು ಹೊಸ ರಾಜ್ಯ ಕಳೆದುಕೊಳ್ಳುತ್ತದೆ. ವಿಭಜನೆಯು ಕೇವಲ ಆಡಳಿತಾತ್ಮಕ ಗಡಿರೇಖೆಯ ಬದಲಾವಣೆಯಲ್ಲ, ಇದು ನದಿ ನೀರು, ವಿದ್ಯುತ್ ಉತ್ಪಾದನೆ ಮತ್ತು ಖನಿಜ ಸಂಪನ್ಮೂಲಗಳ ಹಂಚಿಕೆಯ ಕುರಿತು ಭಾವನಾತ್ಮಕ ಮತ್ತು ರಾಜಕೀಯ ಬಿಕ್ಕಟ್ಟುಗಳನ್ನು ಸೃಷ್ಟಿಸುತ್ತದೆ. ವಿಭಜನೆಯ ನಂತರ ಅಸ್ತಿತ್ವಕ್ಕೆ ಬಂದ ಹಲವು ರಾಜ್ಯಗಳಲ್ಲಿ ಇಂತಹ ವಿವಾದಗಳು ದಶಕಗಳವರೆಗೆ ಮುಂದುವರೆದು ಎರಡೂ ಕಡೆಗಳ ಸಹಕಾರ ಮತ್ತು ಆರ್ಥಿಕ ಏಳಿಗೆಗೆ ಅಡ್ಡಿಯಾಗಿವೆ. ಇವು ಪ್ರಾದೇಶಿಕ ಸೌಹಾರ್ದತೆಯನ್ನು ಹಾಳು ಮಾಡುತ್ತವೆ ಮತ್ತು ದೀರ್ಘಕಾಲೀನ ಅಭಿವೃದ್ಧಿಗೆ ಅಗತ್ಯವಾದ ಸ್ಥಿರತೆಯನ್ನು ಕಡಿಮೆ ಮಾಡುತ್ತವೆ. ಅಭಿವೃದ್ಧಿಯು ರಾಜ್ಯದ ಗಾತ್ರಕ್ಕಿಂತ ಹೆಚ್ಚಾಗಿ ರಾಜಕೀಯ ಇಚ್ಛಾಶಕ್ತಿ, ಭ್ರಷ್ಟಾಚಾರ ಮುಕ್ತ ಆಡಳಿತ ಮತ್ತು ಸಂಪನ್ಮೂಲಗಳ ನ್ಯಾಯಯುತ ವಿಕೇಂದ್ರೀಕರಣದ ಮೇಲೆ ಅವಲಂಬಿತವಾಗಿದೆ. ಡಾಕ್ಟರ್ ಡಿ.ಎಂ. ನಂಜುಂಡಪ್ಪ ವರದಿ ಮತ್ತು ಇತರೆ ಸಮಿತಿಗಳು ಈಗಾಗಲೇ ಹಿಂದುಳಿದ ಪ್ರದೇಶಗಳ ಅಭಿವೃದ್ಧಿಗೆ ಸ್ಪಷ್ಟ ಮಾರ್ಗಸೂಚಿಗಳನ್ನು ನೀಡಿವೆ. ಈ ವರದಿಗಳನ್ನು ಪ್ರಾಮಾಣಿಕವಾಗಿ ಅನುಷ್ಠಾನಗೊಳಿಸುವುದು, ಅಧಿಕಾರವನ್ನು ವಿಕೇಂದ್ರೀಕರಿಸುವುದು ಮತ್ತು ಸ್ಥಳೀಯ ಸರ್ಕಾರಗಳನ್ನು ಬಲಪಡಿಸುವುದು ನಿಜವಾದ ಪರಿಹಾರವಾಗಿದೆ. ಆಡಳಿತಾತ್ಮಕ ದಕ್ಷತೆಯನ್ನು ಹೆಚ್ಚಿಸಲು ದೊಡ್ಡ ರಾಜ್ಯಗಳಲ್ಲಿ ಪ್ರಾದೇಶಿಕ ಆಯುಕ್ತರ ಕಚೇರಿಗಳನ್ನು ಬಲಪಡಿಸುವುದು, ಜಿಲ್ಲೆಗಳಿಗೆ ಹೆಚ್ಚಿನ ಅಧಿಕಾರ ನೀಡುವುದು ಮತ್ತು ಈ ಆಡಳಿತವನ್ನು ಅಳವಡಿಸುವುದು ವಿಭಜನೆಗಿಂತ ಹೆಚ್ಚು ಪ್ರಾಯೋಗಿಕ ಮತ್ತು ಪರಿಣಾಮಕಾರಿ ಕ್ರಮಗಳಾಗಿವೆ. ದೊಡ್ಡ ರಾಜ್ಯದಲ್ಲಿಯೇ ಅಧಿಕಾರ ವಿಕೇಂದ್ರೀಕರಣ, ಸ್ಥಳೀಯ ಸಂಸ್ಥೆಗಳಿಗೆ ಹೆಚ್ಚಿನ ಸ್ವಾಯತ್ತತೆ ಮತ್ತು ಹಿಂದುಳಿದ ಪ್ರದೇಶಗಳಿಗೆ ವಿಶೇಷ ಆರ್ಥಿಕ ಪ್ಯಾಕೇಜ್ಗಳನ್ನು ನೀಡುವ ಮೂಲಕ ಸಮಗ್ರ ಅಭಿವೃದ್ಧಿಯನ್ನು ಸಾಧಿಸುವುದು ವಿಭಜನೆಗಿಂತ ಹೆಚ್ಚು ಪ್ರಸ್ತುತ ಮತ್ತು ವಿವೇಕಯುತ ನಿರ್ಧಾರವಾಗಿದೆ. ಕರ್ನಾಟಕದಲ್ಲಿ ಐಕ್ಯತೆಯ ಶಕ್ತಿಯನ್ನು ಕಾಪಾಡಿಕೊಂಡು
ಆಂತರಿಕ ಸುಧಾರಣೆಗಳ ಮೂಲಕ ಸಮೃದ್ಧಿ ಸಾಧಿಸುವುದು ಸೂಕ್ತವಾಗಿದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ ಕರ್ನಾಟಕವನ್ನು ಇಬ್ಬಾಗ ಮಾಡುವ ಪ್ರಸ್ತಾವನೆಯು ಭಾವನಾತ್ಮಕ ಮತ್ತು ರಾಜಕೀಯ ಲಾಭಕ್ಕಾಗಿ ಹುಟ್ಟಿಕೊಂಡಿರುವಂತಿದೆ. ಇದು ರಾಜ್ಯದ ಇತಿಹಾಸ, ಸಂಸ್ಕೃತಿ ಮತ್ತು ಆರ್ಥಿಕ ಭದ್ರತೆಗೆ ಧಕ್ಕೆ ತರುತ್ತದೆ. ಕನ್ನಡ ನಾಡಿನ ಅಭಿವೃದ್ಧಿ ಐಕ್ಯತೆಯಿಂದ ಮಾತ್ರ ಸಾಧ್ಯ. ಕರ್ನಾಟಕದ ಸಮಗ್ರತೆಯನ್ನು ಕಾಪಾಡುವುದು ಮತ್ತು ಆಂತರಿಕ ಸವಾಲುಗಳನ್ನು ಆಡಳಿತಾತ್ಮಕ ಸುಧಾರಣೆಗಳ ಮೂಲಕ ಎದುರಿಸುವುದು ಪ್ರಸ್ತುತ ಅವಶ್ಯಕತೆಯಾಗಿದೆ. ಇದಿಷ್ಟು ಉತ್ತರ ಕರ್ನಾಟಕ ರಾಜ್ಯ ಪ್ರಸ್ತಾವನೆಯ ಕುರಿತು ನಮ್ಮ ವೈಯಕ್ತಿಕ ಅಭಿಪ್ರಾಯ. ಎಲ್ಲಿಯಾದರೂ ತಪ್ಪಿದ್ದಲ್ಲಿ ಕ್ಷಮಿಸಿ. ನಿಮ್ಮ ಅಭಿಪ್ರಾಯ ಮತ್ತು ಸಲಹೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ವಿಷಯ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ. ಇನ್ನಷ್ಟು ಈ ತರಹದ ವಿಷಯಗಳಿಗಾಗಿ ಕರುನಾಡ ಕುಸುಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಧನ್ಯವಾದಗಳು.